ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಸ್ ಬಿ ಐಲಿ ಖಾಲಿ ಇರ್ತಕ್ಕಂಥ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಸ್ ಬಿ ಐನ ಸರ್ಕಲ್ ಬೇಸ್ಡ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭವಾಗಿದೆ. ಇಲ್ಲಿ ಯಾವ ಒಂದು ಆನ್ಲೈನ್ ಅಪ್ಲಿಕೇಶನ್ ಮೂಲಕ ನೀವು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 29/1/2026ರಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 18/2/2026 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕಾಲ್ ಲೆಟರ್ ನಿಮಗೆ ಎಕ್ಸಾಮ್ನ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಆ, ಅವಾಗ ನೀವು ಮಾರ್ಚ್ ತಿಂಗಳಲ್ಲಿ ನೀವು ಕಾಲ್ ಲೆಟರ್ ಅಂದರೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ನಿಮಗೆ ಈ ಎಕ್ಸಾಮಿಗೆ 4 ಫೇಸಸ್ಗಳಲ್ಲಿ ನೀವು ಅಪ್ಲೈ ಮಾಡಿದರೆ 4 ಫೇಸಸ್ಗಳಲ್ಲಿ ಎಕ್ಸಾಮ್ನ ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ, ನೆಕ್ಸ್ಟ್ ಸ್ಕ್ರೀನಿಂಗು, ನೆಕ್ಸ್ಟ್ ಇಂಟರ್ವ್ಯೂ, ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟು. ಈ ಒಂದು ಹುದ್ದೆಗಳಲ್ಲಿ ಏನಂತಂದ್ರೆ ನೀವು ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಿದ್ದೀರಿ ಅಂತಂದ್ರೆ ಲೋಕಲ್ ಲ್ಯಾಂಗ್ವೇಜ್ನ ಬಗ್ಗೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಬರೆಯೋದಕ್ಕೆ, ಓದಲಿಕ್ಕೆ, ಮಾತಾಡಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಟೋಟಲ್ ವೇಕೆನ್ಸೀಸ್ ಎಷ್ಟಿದಾವೆ ಅಂತ ಬಂದ್ರೆ ಟೋಟಲ್ 2253 ಏನೋ ವೇಕೆನ್ಸೀಸ್ ಇದಾವೆ. ಅದೇ ತರ ಯಾವ ಯಾವ ರೀಜನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ಇಲ್ಲಿ ಅದೇ ತರ ನಮ್ಮ ಯಾವ ಒಂದು ಹೈದರಾಬಾದ್ ಸ್ಟೇಟ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ, ಯಾವ ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗತ್ತೆ. ಅದೇ ತರ ಬೆಂಗಳೂರಿನಲ್ಲಿ ಬಂದ್ರೆ ಕನ್ನಡ ಲ್ಯಾಂಗ್ವೇಜ್ನ ಬಗ್ಗೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ನಾವು ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಬರ್ತಿರ್ಬೇಕಾಗತ್ತೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ರೀಜನ್ದಲ್ಲಿ 211 ಪಿ ಡಬ್ಲ್ಯೂ ಡಿ ಎಲ್ಲ ಸೇರಿ 213 ವೇಕೆನ್ಸೀಸ್ ಇದಾವೆ ಒಟ್ಟು. ಇಲ್ಲಿ ಏನಂತಂದ್ರೆ ಯಾರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಅಂತ ಬಂದ್ರೆ ಇಲ್ಲಿ ಯಾವುದೇ ಒಂದು ಡಿಗ್ರಿ ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಯಾವುದೇ ಒಂದು ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ಇಲ್ಲಿ ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಬಂದ್ರೆ ಇಂಜಿನಿಯರಿಂಗು, ಮೆಡಿಕಲ್, ಚಾರ್ಟೆಡ್ ಅಕೌಂಟೆಂಟು ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ನ ಬಂದ್ರೆ ಏಜು 21 ವರ್ಷದಿಂದ 30 ವರ್ಷದೊಳಗಡೆ ಅಪ್ಲೈ ಮಾಡ್ಬೋದು. ಇಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಎಸ್ ಸಿ ಎಸ್ ಟಿನವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, ಅದೇ ತರ ಒ ಬಿ ಸಿನವರಿಗೆ 3 ವರ್ಷ, ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಇದ್ರೆ 15 ವರ್ಷ, ಪಿ ಡಬ್ಲ್ಯೂ ಡಿ ಒ ಬಿ ಸಿ ಇದ್ರೆ 13 ವರ್ಷ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಎಕ್ಸ್ ಸರ್ವಿಸ್ ಮೆನ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ವಿಸುವಲ್ ಇಂಪರ್ಮೆಂಟ್ನವರಿಗೆ ಏನು ಕ್ಯಾಟಗರಿ ಪಿ ಡಬ್ಲ್ಯೂ ಡಿ ಅಲ್ಲಿ ಬರ್ತಾರಲ್ಲ ಅದನ್ನೆಲ್ಲ ನೀವು ನೋಡ್ಕೋಬಹುದು ಇಲ್ಲಿ ಏನಂತಂದು. ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ 2 ವರ್ಷ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅಂಥವ್ರು ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ನ ನೀವು ಅಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಎಕ್ಸಾಮ್ನ ಬರೀಬೋದು. ಬೆಂಗಳೂರು, ಹುಬ್ಬಳ್ಳಿ ಅಂತ ರೀಜನ್ಗಳಲ್ಲಿ ಎಕ್ಸಾಮ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾನು ಹೇಳ್ದಂಗೆ ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಅಲ್ಲಿ ಯಾವ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ನೀವು ನೋಡ್ಬೋದು. 120 ಕ್ವಶನ್ಸ್ 120 ಮಾರ್ಕ್ಸ್ಗೆ ಸರಿಸುಮಾರು 2 ಗಂಟೆಗಳ ಕಾಲ ಎಕ್ಸಾಮ್ನ ಆನ್ಲೈನ್ ಮುಖಾಂತರ ಬರೀಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದ್ರೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಕ್ಯಾಟಗರಿಗೆ 750 ರೂಪಾಯಿ ಫೀಸ್ ಇದೆ. ಕ್ಯಾಟಗರಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ತರಹದ ಎಕ್ಸಾಮಿನೇಷನ್ ಫೀಸ್ ಕಟ್ಟೋ ಹಾಗೆ ಇಲ್ಲ. ಇಲ್ಲಿ ನಿಮ್ಮ ಎಕ್ಸಾಮ್ನ ಬಂದ್ಬಿಟ್ಟು ನಾನು ಹೇಳಿದ್ದೇನೆ 29ರಿಂದ 18/2/2026 ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಂತಂದು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಅಪ್ಲಿಕೇಶನ್ನ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗತ್ತೆ. ಕಾಲ್ ಲೆಟರ್ನ ಬಂದ್ಬಿಟ್ಟು ಏನಂತಂದ್ರೆ ನೀವು ಆನ್ಲೈನ್ ವೆಬ್ಸೈಟ್ಗೆ ರೀಚ್ ಆಗೋ ಮುಖಾಂತರ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ನ ನೀವು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು ಇವಿಷ್ಟು ರೀಜನ್ಗಳಲ್ಲಿ ನೀವು ಅಪ್ಲೈ ಮಾಡಿದ್ರೆ ಎಕ್ಸಾಮ್ನ ಬರಿಬೇಕಾಗತ್ತೆ. ಇಲ್ಲಿ ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ, ಯಾವ ರೀತಿ ಯಾವ ಒಂದು ಫೋಟೋಗ್ರಾಫ್ಸ್ನ, ಯಾವ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೇಕಂತಂದು. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಲ್ಲಿ ವೆಬ್ಸೈಟ್ನ ರೀಚ್ ಆಗೋ ನಂತರ
ನೀವು ಈಸಿಯಾಗಿ ನೋಟಿಫಿಕೇಶನ್ನ ಓದ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.